ವೋಲ್ಟೇಜ್ ಮೀಟಿಂಗ್ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಈ ಮೀಟಿಂಗ್ ನ ಒಳಗೆ ಕೆಲವರಿಗೆ ವಾರ್ನಿಂಗ್ ಕೊಡೋ ಕೆಲಸ ಕೂಡ ಆಗಿದೆ. ಯಾರಿಗೆ ಯಾವ ವಿಚಾರವಾಗಿ ಡೀಟೇಲ್ಸ್ ನೋಡ್ತಾ ಹೋಗೋಣ. ಖಡಕ್ ಸೂಚನೆಯನ್ನ ಕೂಡ ಈ ಮೀಟಿಂಗ್ ನಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಸೈಡ್ ಡೀಟೇಲ್ಸ್ ಇದು. ಅಮಿತ್ ಶಾ ಅವರ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಬಿಜೆಪಿ ನಾಯಕರಿಗೆ ಖಡಕ್ ವಾರ್ನಿಂಗ್ ಅನ್ನ ಕೊಡಲಾಗಿದೆ. ಮೈತ್ರಿ ವಿಚಾರ ಹೈಕಮಾಂಡ್ ನಿರ್ಧಾರ. ಯಾವ ಕ್ಷೇತ್ರ ಯಾರಿಗೆ ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ. ಮೈತ್ರಿ ಧರ್ಮವನ್ನ ಪಾಲಿಸಿ. ಮೈತ್ರಿ ವಿಚಾರದಲ್ಲಿ ನೀವು ಮಾತನಾಡಬೇಡಿ. ಯಾರಿಗೆ ಯಾವ ಕ್ಷೇತ್ರ ಕೊಡಬೇಕು ಅಂತ ನಿರ್ಧರಿಸೋದು ನಾವು. ಮೈತ್ರಿ ಸೀಟು ಹಂಚಿಕೆ ವಿಚಾರದಲ್ಲಿ ನಮ್ಮ ಡಿಸಿಷನ್ ಫೈನಲ್ ಅಂತ ಹೇಳಿದ್ದಾರೆ. ಆ ಮೂಲಕ ನಿಮಗೆ ಅದರ ಸುದ್ದಿ ಬೇಡ ಅಂತ ವಾರ್ನಿಂಗ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಅಸಮಾಧಾನಕ್ಕೆ ಸೊಪ್ಪು ಹಾಕಲ್ಲ ಬಿಜೆಪಿ ಹೈಕಮಾಂಡ್, ಇದು ನೆನಪಿರ್ಲಿ ಅನ್ನೋ ಮಾತಿನ ದಾಟಿಯಲ್ಲಿ ಅಮಿತ್ ಶಾ ಅವರು ಅಸಮಾಧಾನಗೊಂಡಂತಹ ನಾಯಕರಿಗೆ ಮಾತಿನಲ್ಲೇ ತಿವಿಯೋ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಸಮಾಧಾನ ಇರೋರಿಗೆ ನಾವು ನಿಮ್ಮ ಅಸಮಾಧಾನಕ್ಕೆ ಸೊಪ್ಪು ಹಾಕಲ್ಲ, ಅದಕ್ಕೆ ವ್ಯಾಲ್ಯೂನೂ ಇಲ್ಲ. ಸೀಟ್ ಶೇರಿಂಗ್ ಡಿಸೈಡ್ ಮಾಡೋದು ನಾವೇ, ಮೈತ್ರಿ ಫ್ರೆಂಡ್ಶಿಪ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದು ನಾವೇ. ಸೊ ನಿಮಗೆ ಸುದ್ದಿ ಬೇಡ, ನೀವು ಕೆಲಸ ಮಾಡಿ ಅಷ್ಟೇ ಅಂತ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಮೈತ್ರಿ ಧರ್ಮವನ್ನು ಡಿಗ್ನಿಫೈಡ್ ಆಗಿ ಪಾಲಿಸಿ ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ತನಕ ನೀವು ಅಬ್ಸರ್ವ್ ಮಾಡಿರ್ಬೋದು, JDS ನಾಯಕರು ಎಲ್ಲರೂ ಕೂಡ ಎಷ್ಟೇ ಕೆರಳಿಸೋ ಪ್ರೊವೋಕಿಂಗ್ ಸ್ಟೇಟ್ಮೆಂಟ್ ಅನ್ನ ಬಿಜೆಪಿ ನಾಯಕರಿಂದ ಬರ್ತಾ ಇದ್ರು, JDS ನಾಯಕರು ಮಾತ್ರ ಡಿಗ್ನಿಫೈಡ್ ಆಗಿ ಮಾತಾಡ್ತಾ ಇದ್ದಾರೆ, ಡೀಟೇಲ್ಸ್ ಕೊಡ್ತಾರೆ. KP ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. KP ನಾಗರಾಜ್, ಮೈತ್ರಿ ಬಗ್ಗೆ ಅಸಮಾಧಾನಗೊಂಡವರಿಗೆ ನಾನು ಸೊಪ್ಪು ಹಾಕಲ್ಲ ಅನ್ನೋ ಸಂದೇಶವನ್ನ ಈ ಮೂಲಕ ಅಮಿತ್ ಶಾ ಅವ್ರು ಕೊಟ್ರ ಅನ್ನೋದು ಇಲ್ಲಿ ಪ್ರಶ್ನೆ ಆಗುಳಿತಾ ಇದೆ. ಮಮತಾ, ಸ್ಪಷ್ಟವಾಗಿ ಅಮಿತ್ ಶಾ ಅವರು ಒಂದನ್ನಂತೂ ಕ್ಲಿಯರ್ ಮಾಡಿದ್ದಾರೆ. ಮೈತ್ರಿಯ ವಿಚಾರದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಕೆಲವು ನಾಯಕರುಗಳು ನಮಗೆ ಈ ಕ್ಷೇತ್ರವನ್ನು ನಾವು ಇಟ್ಕೋಬೇಕು, ಮತ್ತೊಂದು ಕ್ಷೇತ್ರವನ್ನು ಇಟ್ಕೋಬೇಕು ಅನ್ನುವಂಥ ಮಾತನ್ನು ಆರಂಭ ಮಾಡ್ತಾ ಇದ್ದಂತೆ ಅದನ್ನು ಒಂದೆರಡು ನಿಮಿಷಗಳ ಕಾಲ ಕೇಳಿಸ್ಕೊಂಡಂತಹ ಅಮಿತ್ ಶಾ ಅವರು ನೇರವಾಗಿ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಯಾರು ಕೂಡ ಯಾರಿಗೆ ಯಾವ ಕ್ಷೇತ್ರ ಅನ್ನುವಂಥದ್ರ ಬಗ್ಗೆ ಮಾತನಾಡಕೂಡ್ದು. ಯಾಕೆಂದರೆ ಮೈತ್ರಿಯನ್ನು ಮಾಡಿಕೊಂಡಿರುವಂಥದ್ದು BJPಯ ಹೈಕಮಾಂಡ್. ಜೊತೆಗೆ ಯಾವ ಕ್ಷೇತ್ರವನ್ನು ನಾವು ಇಟ್ಕೋಬೇಕು, ಯಾವ ಕ್ಷೇತ್ರವನ್ನು ಮೈತ್ರಿಯಾಗಿರುವಂಥ ಪಕ್ಷಕ್ಕೆ ಬಿಟ್ಕೊಡ್ಬೇಕನ್ನುವಂಥದ್ದನ್ನು ಅಂತಿಮವಾಗಿ ನಾವು ಫೈನಲ್ ಮಾಡ್ತೇವೆ. ಅಂದರೆ ಹೈಕಮಾಂಡ್ನ ವರಿಷ್ಠರು ಫೈನಲ್ ಮಾಡ್ತಾರೆ. ನೀವು ನಿಂತಲ್ಲಿ ಕುಂತಲ್ಲಿ ಈ ಬಗ್ಗೆ ಮಾತನಾಡ್ತಾ ಮೈತ್ರಿ ಧರ್ಮವನ್ನು ಉಲ್ಲಂಘಿಸುವ ಕೆಲಸವನ್ನು ನೀವು ಮಾಡಿಕೊಡ್ದು ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ನಾಯಕರುಗಳಿಗೆ ತಿಳಿಸಿದ್ದಾರೆ. ಅದನ್ನು ಒಬ್ಬಿಬ್ಬರಿಗೆಲ್ಲ ಪ್ರತಿಯೊಬ್ಬರಿಗೂ ಕೂಡ ಆ ಸಂದೇಶವನ್ನು ರವಾನೆ ಮಾಡುವಂಥ ಕೆಲಸವನ್ನು ಅಮಿತ್ ಶಾ ಅವರು ಆರಂಭದಲ್ಲಿ ಮಾಡಿರುವಂತಹ ಅಂಶ ಈಗ ಗೊತ್ತಾಗ್ತಾ ಇರುವಂಥದ್ದು. ಲಭ್ಯವಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಮೈತ್ರಿಯ ಧರ್ಮಕ್ಕೆ ಒಂದು ಚೂರು ಧಕ್ಕೆಯಾದರೂ ಕೂಡ ನಾವು ಅದನ್ನು ಸಹಿಸೋದಿಲ್ಲ. ಯಾಕೆಂದರೆ ಮೈತ್ರಿಯನ್ನು ನಾವು ಹೈಕಮಾಂಡ್ನವರು ಮಾಡ್ಕೊಂಡಿರುವಂಥದ್ದು. ನಾವು ಏನು ಸೀಟು ಹಂಚಿಕೆ ಮತ್ತೊಂದು ಎಲ್ಲದೂ ಕೂಡ ಅದು ನಮ್ಮ ತೀರ್ಮಾನ ಆಗುತ್ತೆ. ನಿಮ್ಮ ಮಾತುಗಳಿಂದ ಮೈತ್ರಿ ಧರ್ಮಕ್ಕೆ ಧಕ್ಕೆ ಆದರೆ ನಾವು ಅದನ್ನು ಸಹಿಸೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಲ್ಲಿಗೆ ಏನು ಮೈತ್ರಿಯ ವಿಚಾರದಲ್ಲಿ ಅಪಸ್ವರಗಳು ಉಂಟಾಗಿ ಅದು ಮುಂದೊಂದು ದಿನ ದೊಡ್ಡ ಗಾಯವಾದ ನಂತರದಲ್ಲಿ ಅದಕ್ಕೆ ಮುಲಾಮು ಹಚ್ಚೋದಕ್ಕಿಂತ ಮುಂಚಿತವಾಗಿಯೇ ಆರಂಭದಲ್ಲಿ ಅದಕ್ಕೆ ಮುಲಾಮು ಹಚ್ಚುವಂಥ ಕೆಲಸವನ್ನು ಅಮಿತ್ ಶಾ ಅವರು ಮಾಡಿದ್ದಾರೆ. ಅಲ್ಲಿಗೆ ಇವತ್ತಿನ ಏನು ಭೇಟಿಯ ಮೊದಲ ಉದ್ದೇಶವನ್ನೇ ಅಮಿತ್ ಶಾ ಅವರು ಪರಿಪೂರ್ಣಗೊಳಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಆರಂಭದಲ್ಲಿ ನಡೆದಿದ್ದಂಥದ್ದು ಕ್ಲಸ್ಟರ್ ಮಟ್ಟದ ಸಭೆ. ಈ ಒಂದು ಸಭೆಯಲ್ಲಿ ಇದ್ದಂಥದ್ದು ಬಹಳ ದೊಡ್ಡ ಪ್ರಶ್ನೆ, ಟಿಕೆಟ್ಗಿಂತ ಹೆಚ್ಚಾಗಿ ಯಾರಿಗೆ ಯಾವ ಕ್ಷೇತ್ರ ಅನ್ನುವಂಥದ್ದು. ಯಾಕೆಂದರೆ ಮೈತ್ರಿಯ ಧರ್ಮ ಉಲ್ಲಂಘನೆ ಆಗುವಂಥ ಮಾತುಗಳು ಶುರುವಾಗ್ಬಿಟ್ಟಿದ್ವು. ಮೈತ್ರಿಯ ಧರ್ಮಕ್ಕೆ ಧಕ್ಕೆ ಆಗುವಂಥ ಅಪಸ್ವರಗಳು ಕೂಡ ಶುರುವಾಗಿದ್ವು. ಹೀಗಾಗಿನೇ ಬಹುತೇಕ ಅದ್ರ ಬಗ್ಗೆ ನಿಶ್ಚಿತವಾಗ್ಲಿ ಅಮಿತ್ ಶಾ ಅವರಿಗೆ ಮಾಹಿತಿ ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿನೇ ಪ್ರಿಪೇರ್ಡ್ ಆಗಿ ಬಂದಿದ್ದಂಥ ಅಮಿತ್ ಶಾ ಅವರು ನೇರವಾಗಿ ಸಭೆ ಆರಂಭವಾದಂಥ 2-3 ನಿಮಿಷಗಳಲ್ಲೇ ಈ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಯಾರು ಕೂಡ ಇದ್ರ ಬಗ್ಗೆ ಮತ್ತೆ ಮಾತನಾಡಕೂಡ್ದು, ನನಗೆ ಹೇಳುವಂಥ ಅಗತ್ಯಗಳು ಇಲ್ಲ, ನಾವು ಫೈನಲ್ ಆಗಿ ಪಕ್ಷದ ವರಿಷ್ಠರು ಅದನ್ನು ತೀರ್ಮಾನ ಮಾಡ್ತಾರೆ ಅಂತ. ಅಲ್ಲಿಗೆ ಮುಂದೊಂದು ದಿನ ಉದ್ಭವ ಆಗ್ಬೋದಂತಹ ಸಮಸ್ಯೆಗೆ ಈಗಲೇ ಒಂದು ಅಂದರೆ ಅದನ್ನು ಉದ್ಭವ ಆಗದೇ ರೀತಿಯಲ್ಲಿ ಮುಲಾಮು ಹಚ್ಚುವ ಕೆಲಸವನ್ನು ಅಮಿತ್ ಶಾ ಅವರು ಮಾಡಿದ್ದಾರೆ. ಮಮತಾ.
ರೈಟ್, ಧನ್ಯವಾದ KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಗಾಯ ಆಗಿರ್ಬೇಕಾದ್ರೇನೆ ಅದಕ್ಕೆ ಮದ್ದರಿಯೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದೊಂದಿನ ಅದು ಗ್ಯಾಂಗ್ರೀನ್ ಆಗಬಾರ್ದು ಅನ್ನೋದು ಬಿಜೆಪಿಯ ಹೈಕಮಾಂಡ್ನ ನಿಲುವಾದಂಗೆ ಕಾಣಿಸ್ತು.